ಎಲ್ಲರಿಗೂ ನಮಸ್ತೆ. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ್ದು ವ್ಲಾಗ್ ಆಗಿರುತ್ತೆ. ಅವತ್ತಿನ ಮಾರ್ನಿಂಗ್ ಎದ್ದೇಳೋದು ಬೇರೆ ಲೇಟ್ ಆಗಿತ್ತಾ, ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಲೈಕ್ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ ಇಸ್ಕಾನ್ಗೆ. ಸರಿ ಆಮೇಲೆ ಆಯಿತು ಬಿಡು ಅಂದ್ಬಿಟ್ಟು ಹೊರಟ್ವಿ. ಲೈಕ್ ಅದೇ ಏನು ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಲಾಂಗ್ ಆಗುತ್ತೆ ಮತ್ತು ಟ್ರಾಫಿಕ್ ಸುಮ್ಮನೆ ಹಿಂಸೆ ಆಗುತ್ತೆ, ಮೊದಲೇ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಮೆಟ್ರೋಗೆ ಹೋಗಿ ಸೊ ಮೆಟ್ರೋದಲ್ಲಿ ಹೋದ್ವಿ. ಲೈಕ್ ಮಾರ್ನಿಂಗ್ ಇನ್ನೇನು ಮಾಡೋಕ್ಕಾಗಿಲ್ಲ, ಜಸ್ಟ್ ಇಡ್ಲಿ ಮತ್ತು ಮಾಡಿಕೊಂಡು ತಿನ್ಕೊಂಡು ಹೋದ್ವಿ. ಯಪ್ಪ ಅಲ್ಲಿ ಇಸ್ಕಾನಿಗೆ ಹೋಗ್ತೀವಿ, ಅಲ್ಲಿ ಫುಲ್ಲು ರಶ್ಶು, ಇನ್ನೂ ಜನ ಜಾಗನೇ ಇಲ್ಲ. ಎಷ್ಟು ಕ್ಯೂ ಇದೆ ಅಂದರೆ ಆಲ್ಮೋಸ್ಟ್ ರೋಡ್ವರೆಗೂ ಇದೆ ಕ್ಯೂ, ಬಿಟ್ಟೇ ಇಲ್ಲ. ನಾವು ಮಧ್ಯಾಹ್ನ ಲೈಕ್ 1:30 ಸಮಥಿಂಗೇನೋ ಹೋದ್ವಿ. 1:30ಗೆ ಹೋದ್ರೆ ನಾವು ಬರೋ ಅಷ್ಟರಲ್ಲಿ 3:20 ಸಮಥಿಂಗ್ ಈ ಟೈಮಲ್ಲಿ ಬಂದು. ಅದು ಅಲ್ಲದೆ ಜೆಂಟ್ಸ್ ಒಂದ್ಸರಿ ಸಪ್ರೇಟು, ಲೇಡೀಸ್ನ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಲೈಕ್ ನಮ್ಮ ಮನೆಯವ್ರು ಸಿಗ್ತಾಯಿಲ್ಲ, ನಾನು ಫೋನೆಲ್ಲ ಮಾಡ್ತಿದ್ದೀನಿ, ಫೋನ್ ಕನೆಕ್ಟೇ ಆಗ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಇನ್ನೇನು ಮಾಡೋದು, ಸರಿ ಆಯಿತು ಅವ್ರ ಪಾಡಿಗೆ ಹೋಗಲಿ, ನನ್ನ ಪಾಡಿಗೆ ನಾನು ಹೋಗೋಣ ಅಂತ ಅಂದ್ಕೊಂಡು ಹೋದೆ. ಯಾಕಂದರೆ ಅವ್ರು ಆಮೇಲೆ ಸ್ವಲ್ಪ ಮೇಲೋದ್ಮೇಲೆ ಲೈಕ್ ಸರ್ವ ಸಿಕ್ತು, ಆಗ ಫೋನ್ ಮಾಡಿದೆ. ನಾನು ಮುಂದೆ ಇದ್ದೀನಿ, ಆಲ್ರೆಡಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಂತಂದು. ಸೊ ಮೇ ಬಿ ಇವರೇ ನನಗಿಂತ ಮುಂಚೆ ಇದ್ದಾರೆ ಅಂತ ಅಂದ್ಬಿಟ್ಟು ಆಯಿತು ಬಿಟ್ಟು ಅಂದರೆ ನಾನು ಹೋದೆ. ನಾನು ಹೋಗ್ತೀನಿ, ಫಸ್ಟ್ ನಾನೇ ಹೋಗಿದ್ದೀನಿ, ಅವ್ರು ಇನ್ನೂ ಬ್ಯಾಕಲ್ಲೇ ಇದ್ದಾರೆ, ನಂಗೆ ಗೊತ್ತೇ ಇಲ್ಲ. ಆಮೇಲೆ ಸರಿ ಆಯಿತು, ನನ್ನದು ದರ್ಶನ ಎಲ್ಲ ಆಯಿತು. ಆಮೇಲೆ ಬಂದು ಈಚೆ ಕೂತ್ಕೊಂಡು ಕಾಯ್ತಾ ಇದ್ದೀನಿ, ಒಂದು 1/2 hour ಮೇ ಬಿ ಆಯ್ತು ಅನ್ಸುತ್ತೆ ಅಲ್ಲಿ ಬಂದು ಕೂತ್ಕೊಂಡಿದ್ದು ನಾನು. ಆಮೇಲೆ ಬಂದರು, ಲೈಕ್ ಫೋಟೋಸ್ ಎಲ್ಲ ಹಾಕ್ತೀನಿ ಎಷ್ಟು ಅಂದರೆ ಅಲ್ಲಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಜಸ್ಟ್ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಳಂಗೆ ಅಲೋ ಇರಲಿಲ್ಲ, ಬಿಕಾಸ್ ಸ್ಟ್ರೀಟ್ ಇದೆ ಅಲ್ಲಿ ಇಸ್ಕಾನಲ್ಲಿ, ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಬಿಡೋಲ್ಲ. ಜಸ್ಟ್ ಔಟ್ಸೈಡ್ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ಮೋಸ್ಟು. ಜಸ್ಟ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಇಸ್ಕಾನಲ್ಲಿ. ಅದಾದ್ಮೇಲೆ ಮನೆಗೆ ಬಂದಮೇಲೆ ಅದೇ ನನ್ನ ಮಗನ ಜೊತೆ ಸ್ವಲ್ಪ ತರಲೆ ದಾಟ ಸೊ ನಡೀತಾ ಇತ್ತು. ಏನೋ ಹೇಳ್ತಿದ್ದ ಅವನು ಮನೇಲಿ ಬಂದು, ವಿಡಿಯೋ ಮಾಡಿಬಿಡ. ಮತ್ತು ಇನ್ನೊಂದೇನು ಅಂದರೆ ಅವನ್ನ ಬಿಟ್ಟೋಗಿದ್ವಿ, ನಾವು ಕರ್ಕೊಂಡು ಹೋಗಿರಲಿಲ್ಲ, ಅಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಅಲ್ಲಿಗೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಅಂದರೆ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಮಕ್ಕಳು, ಲೈಕ್ ಕ್ಯೂ ರಶ್ಶು ಶೆಕೆ ಎಲ್ಲದಕ್ಕೂ ಅಳ್ತಾಯಿದ್ರು. ನಾವು ಹಾಗಾಗಿ ಇವನು ಮೊದಲೇ ಬಿಟ್ಟೋಗಿದ್ವಿ, ಬೇಡ ಕರ್ಕೊಂಡು ಹೋಗೋದು. ಮತ್ತು ಸ್ವಲ್ಪ ಬೇರೆ ಅವ್ರಿಗೆ ಫೀವರ್ ಇತ್ತು, ನಮ್ಮ ಮನೇಲಿ ಎಲ್ಲರಿಗೂ ಹುಷಾರಿರಲಿಲ್ಲ. ಮತ್ತು ಫೀವರಲ್ಲಿ ಕರ್ಕೊಂಡೋಗಿ ಏನಾದರೂ ಹುಷಾರಿಲ್ದಂಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿರಲಿಲ್ಲ, ಮನೇಲೇ ಬಿಟ್ಟಿದ್ವಿ. ನಾವು ಮಾತ್ರ ಹೋಗಿದ್ವಿ, ನಾನು ನಮ್ಮ ಮನೆಯವರು. ಲೈಕ್ ಅದಾದಮೇಲೆ ಏನೇನು ಮಾಡ್ತಾನೆ ಅನ್ನೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ. ಜಸ್ಟ್ ಸಿ ಹೇಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಜ್ಜಿ ಫೋನ್ ಬಂದು ಕೊಡು, ಎದ್ದೋಗು. ಅಜ್ಜಿ ಫೋನ್ ಬರ್ತಿದೆ, ಎತ್ಕೊಡು. ಪಪ್ಪ ಇಲ್ಲಿ